ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರೋಂತಹ ವೈದ್ಯನಾಥ ಅಥವಾ ವೈದ್ಯನಾಥೇಶ್ವರ ಅಂತಲೂ ಹೇಳ್ತಾರೆ ಈ ದೇವಸ್ಥಾನಕ್ಕೆ. ಇದು ಜಾರ್ಖಂಡ್ನ ಸಂತಾನ್ ಜಿಲ್ಲೆಯಲ್ಲಿದೆ ಈ ದೇವಸ್ಥಾನ. ಅಂದರೆ ಸಕಲ ರೋಗಗಳನ್ನು ನಿವಾರಿಸುವಂಥ ವೈದ್ಯನಾಥೇಶ್ವರ ದೇವಾಲಯ ಇದು. ತಿರ್ಗಿ ವೈದ್ಯನಾಥ ಧಾಮ ಅಂತಲೂ ಸಹ ಕರೀತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ. ದೇವಸ್ಥಾನ ಅಂತೂ ಇಲ್ಲೇ ಕಲ್ಯಾಣಿ ಎಲ್ಲ ಇದೆ. ಈ ಕಲ್ಯಾಣಿಯಲ್ಲಿ ನೀರು ತಗೊಂಡೋಗಿ ಶಿವಲಿಂಗಕ್ಕೆ ನಾವೇ ಸ್ವತಃ ಅಭಿಷೇಕ ಮಾಡ್ಬೋದು. ಹೂವು ಆಗಲಿ ಹಾಲಿಂದಾಗಲಿ ನಾವೇ ಅರ್ಚನೆ ಮಾಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಜನ ಅಂತೂ ತುಂಬ ಜನ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಗುತ್ತೆ. ನಾವೇ ಅಭಿಷೇಕ, ನೀರಿನ ಅಭಿಷೇಕ, ಹೂವಿನ ಅಭಿಷೇಕ ಮಾಡಿ ದೇವ್ರನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೇಲೆ ಗೋಪುರಗಳಂತೂ 4-5 ಗೋಪುರಗಳಿದ್ದಾವೆ. ಆ ಗೋಪುರದ ಮೇಲೆ ತ್ರಿಶೂಲ ಇಲ್ಲ, 5 ಮುಖ ಇರೋಂಥ ತ್ರಿಶೂಲ ಇದೆ. ಇವೆಲ್ಲ ಅಂತೂ ದೇವಸ್ಥಾನ ಅಂತೂ ತುಂಬ ಹಳೆಯ ಕಾಲದ್ದು ದೇವಸ್ಥಾನ ಇದು. ಪುರಾತನವಾಗಿರೋಂಥ ದೇವಸ್ಥಾನ ಇದು. ರಾವಣನ ಇತಿಹಾಸ ಇರೋಂಥ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ಒಂದು ಸತಿ ಎಲ್ಲರೂ ನೋಡ್ಕೊಂಬರ್ಬೋದು. ಅಂದರೆ ನಮಗೆ ಎಂಥ ರೋಗಗಳಿದ್ರೂ ವಾಸಿ ಆಗುತ್ತೆ ಅನ್ನೋ ಒಂದು ಇದಕ್ಕೆ ಈ ದೇವಸ್ಥಾನದ ಬಗ್ಗೆ ಹೇಳ್ತಾರೆ. ಸ್ವತಃ ರಾವಣರೇ ಪ್ರತಿಷ್ಠಾಪನೆ ಮಾಡಿರೋಂಥ ಜ್ಯೋತಿರ್ಲಿಂಗ ಇದು. ಆರೂವರೆ ಕ್ಯೂ ನಿಂತಿದ್ದಕ್ಕೆ 9:30 ಆಯಿತು ದರ್ಶನ ಆಗೋಕ್ಕೆ. ಅಷ್ಟು ಜನ ಅಂದರೆ ನಮಸ್ಕಾರ ಮಾಡೋಕ್ಕೆ ನೋಡ್ರಿ, ಅಲ್ಲಿ ಮೇಲೆ ಹತ್ತಾ ಇದ್ದಾರೆ. ಮೇಲೆ ಕಳಸ ಪೂಜೆ ಮಾಡೋಕ್ಕೆ. आप लोग नहीं आ पाए, वहीं से दर्शन कर लीजिए।
ಮಾಡ್ಕೊಂಬಂದರೆ ದೇವಸ್ಥಾನ ಸುತ್ತಲೂ ಎಲ್ಲ ಥರ ದೇವಸ್ಥಾನಗಳು ಇದ್ದಾವೆ. ಇಲ್ಲಿ ಕೃಷ್ಣ ಭಜನೆ ನಡೀತಾ ಇರುತ್ತೆ ಇಲ್ಲಿ. ಮತ್ತು ಎಲ್ಲ ಸರಸ್ವತಿ, ಲಕ್ಷ್ಮಿ, ಗಣೇಶ ಮತ್ತು ಎಲ್ಲ ಥರ ದೇವಸ್ಥಾನಗಳು ಕೂಡ ಇದ್ದಾವೆ ಇಲ್ಲಿ. ಮತ್ತು ನೋಡಿ ಇದು ನಾವು ಇದೇ ರೋಡಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಸ್ಟ್ರೀಟ್ ಫುಡ್ಡು ಎಲ್ಲ ಥರ ಫುಡ್ಗಳನ್ನು ಇಲ್ಲಿ ಮಾರ್ತಾ ಇರ್ತಾರೆ. ಏನೋ ತಿನ್ನಬೇಕು, ದರ್ಶನ ಮಾಡ್ಕೊಂಡು ಟಿಫನ್ ಮಾಡಂಗಿದ್ರೆ ಮಾಡಿಕೊಂಡು ಎಲ್ಲ ಸ್ವೀಟ್ಸ್ ಎಲ್ಲ ತೊಗೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತನೂ. ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಚಿಕ್ಕದೆಲ್ಲನೂ ದೇವರುಗಳಿದ್ದಾವೆ. ಇವೆಲ್ಲ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನ ಸುತ್ತನೂ ಇರೋದ್ರಿಂದ ಎಲ್ಲ ದೇವರುಗಳು ದರ್ಶನ ಮಾಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತನೂ. ಒಂಥರ ವೈಬ್ರೇಷನ್ನೇ ಬೇರೆ ಇರುತ್ತೆ ದೇವಸ್ಥಾನದೊಳಗಡೆ. ನೋಡಿ ಎಲ್ಲ ಲಿಂಗಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಕೃಷ್ಣ, ಎಲ್ಲ ಥರ ದೇವರುಗಳು ಇದ್ದಾವೆ ಇಲ್ಲಿ ಒಳಗಡೆ ಅಂತನೂ. ಮೇಯ್ನ್ ಬಂದ್ಬಿಟ್ಟು ವೈದ್ಯನಾಥೇಶ್ವರ ದೇವರಿದೆ. ಇವೆಲ್ಲ ನೋಡ್ಕೊಂಡು ಬರ್ಬೋದು. ತುಂಬ ದೊಡ್ಡ ದೇವಸ್ಥಾನ ಇದು. ಒಳಗಡೆ ಹೋದರೆ ಯಾವ ಕಡೆ ಹೋಗ್ತಿದ್ದೀವಿ, ಯಾವ ಎಂಟ್ರೆನ್ಸಲ್ಲಿ ಬರ್ತಿದ್ದೀವಿ ಅಂತ ಗೊತ್ತಲ್ಲ. 4 ಎಂಟ್ರೆನ್ಸ್ ಇದೆ. 4 ಎಂಟ್ರೆನ್ಸಲ್ಲಿ ಯಾವ ಕಡೆ ಬರ್ತೀವಿ ಯಾವ ಕಡೆ ಹೋಗ್ತೀವಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ದೊಡ್ಡ ದೇವಸ್ಥಾನ ಇದು. ಮಾನಸ ಮಂದಿರ ಅಂತೆ, ಸರಸ್ವತಿ ಮಂದಿರ ಅಂತೆ. ಮಾನಸ ಮಂದಿರ, ಮಾನಸ ದೇವಿ. यहाँ पे विद्या दे बुद्धि दे चला चिल्ड्रन अकाउंट इप्पिंचुकोंटाने आड़ा ಇಲ್ಲಿ ಆಚೆ ಬಂದರೆ ಹರಕೆ ಮಾಡ್ಕೊಂಡಿರೋರು ಕರ್ಪೂರದ ಆರತಿ ಗೋಪುರಗಳಿಗೆ ಮತ್ತು ಆ ಗೋಪುರದಿಂದ ಈಗ ಎರಡು ಗೋಪುರಕ್ಕೆ ಅದೇನೋ ದಾರ ಕಟ್ಟೋ ಇದು ಹರಕೆಗಳು ಇವೆಲ್ಲ ಮಾಡಿಸ್ತಾರೆ. ಇದೆಲ್ಲನೂ ನಮ್ಮೊಳ್ಳೆ ಹರಕೆ ಕಟ್ಕೊಂಡಿರೋರು ಇವೆಲ್ಲ ಮಾಡಿಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿದೆ बंगला माई की जय जय मां माई बड़ी माई दूसरा दुकरिया पर बात में एक्स्ट्रा तुम्हें दे देंगे आना चलो अब चलो आइए ನಿಲ್ಸ್ಬೋದಾಗಿತ್ತಲ್ಲಮ್ಮ, ಯಾಕೆ
ತಮಟೆ ಸೌಂಡ್ಗೆ ತುಂಬ ಡ್ಯಾನ್ಸ್ ಮಾಡೋರು ಮತ್ತು ಭಜನೆ ಮಾಡೋರು, ದೇವ್ರ ನಾಮಗಳು ಹೇಳ್ಕೊಂಡು ಕುಣಿಯೋರೆಲ್ಲನೂ ತುಂಬ ಜಾಸ್ತಿ ಜನ. ಇದೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.